ಬೆಂಡೆಕಾಯಿ ಸಾರು ಗೊಜ್ಜು ಇಷ್ಟಪಡಲ್ಲ ಅನ್ನೋರು ಈ ರೀತಿ ಆಲೂಗಡ್ಡೆ ಕಾಂಬಿನೇಷನಲ್ಲಿ ಒಂದ್ಸರಿ ಪಲ್ಯ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ ಮಾತ್ರ. ಬೆಂಡೆಕಾಯಿ ಬೇಡ ಅನ್ನೋರು ಸಹ ಇಷ್ಟಪಡೋ ಅಂತ ಈ ಪಲ್ಯ ಮಾಡೋದಕ್ಕೆ ಮೊದಲಿಗೆ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಎಣ್ಣೆ ಒಂದು ಅರ್ಧ ಕೆಜಿ ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಒರೆಸ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬೆಂಡೆಕಾಯಿ ಲೋಳೆ ತುಂಬ ಬಿಡ್ತೀರಾ, ಬೇಗ ಫ್ರೈ ಆಗುತ್ತೆ. ನಂತರ ಅದನ್ನು ತೆಗೆದಿಟ್ಕೊಂಡು ಅದೇ ಬಿಸಿ ಬಾಣಲಿಗೆ ಎಣ್ಣೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿನ ಸಹ ಹಾಕ್ಕೊಂಡು, ಈರುಳ್ಳಿ ಏನು ಫ್ರೈ ಮಾಡಬೇಕಂತೇನಿಲ್ಲ, ಅದ್ರ ಜೊತೆಗೇನೆ 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಆಲೂಗಡ್ಡೆ ಒಂದು 90 ಭಾಗ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅದ್ರ ಜೊತೆನೇ ಈರುಳ್ಳಿ ಸಹ ಸಾಫ್ಟಾಗಿ ಬೆಂದಿರುತ್ತೆ. ನಂತರ ಫ್ರೈ ಮಾಡಿಟ್ಟಿದ್ದಂಥ ಬೆಂಡೆಕಾಯಿನ ಹಾಕ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಅರಿಶಿನ, ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ಟು ಈ ಮಸಾಲೆ ಎಲ್ಲ ತರಕಾರಿಗೆ ಹಿಡಿಯೋ ಥರ ಒಂದು 5 ನಿಮಿಷ ಹಾಗೆ ಬಿಡಬೇಕು. ನಂತರ ಇದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ರುಚಿ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡಿದೆ, ಒಂದ್ಸರಿ ಟ್ರೈ ಮಾಡಿ ಆಯಿತಾ. ಬಾಯ್.